ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಹೊಸ ಥರ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎ ಡೇ ಇನ್ ಮೈ ಲೈಫ್ ಅಂತ ಹೇಳಿ ಎಲ್ಲರೂ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಫಸ್ಟಿಗೆ ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದೆ ಹಸು ಮತ್ತು ಈ ಥರ ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಹಸು ಸಗಣಿ ಎಲ್ಲ ಕ್ಲೀನಾಗಿ ಬಾಚಾಕಿ ಒಂದು ಚೆನ್ನಾಗಿರೋ ಅಂಥ ಸನ್ರೈಸ್ ನೋಡಿಕೊಂಡು ಈ ರಂಗೋಲಿ ಬಿಟ್ಟು ಆಮೇಲೆ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆಗೆ 4ರಿಂದ 5 ಥರ ಅಡುಗೆ ಮಾಡಬೇಕು ಒಂದು ದಿನಕ್ಕೆ. ನನಗೆ ಅಡುಗೆ ಮಾಡೋದ್ರೆ ತುಂಬ ಇಷ್ಟ ಫ್ರೆಂಡ್ಸ್, ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ನಾನು ಬೆಳಗ್ಗೆನೇ ಮಶಪ್ಪು ಮತ್ತು ರಾಗಿ ಮುದ್ದೆನ ಮಾಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಯಾರಿಗಾನ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಫ್ರೆಂಡ್ಸ್, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗೋದು ನನಗೆ ತಿನ್ನೋದಂದ್ರೆ ತುಂಬ ಇಷ್ಟ. ನಮ್ಮ ತುಮಕೂರಲ್ಲಿ ಮರಳೂರು ದಿಣ್ಣೆ ಹತ್ರ ಈ ಥರ ರಿಚ್ ಬೇರಿ ಅಂತೇಳಿ ಒಂದು ಚಿಕ್ಕದು ಅಂಗಡಿ ಇದೆ. ಈ ಥರ ಚೆನ್ನಾಗಿರೋ ಅಂಥ ಟೇಸ್ಟ್ ಆಗಿರೋ ಅಂಥ ಒಂದು ಕೇಕ್ ಕೊಡ್ತಾರೆ. ಆ ಕೇಕ್ ತಿಂದ್ಕೊಂಡು ನೆಕ್ಸ್ಟು SS ಪುರಮಲ್ಲಿ ಈ ಥರ ಒಂದು ಒಳ್ಳೆ ಸ್ವೀಟ್ ಇತ್ತು. ಆ ಬೇಕ್ರಿಲಿ ಹೋಗಿ ಸ್ವೀಟ್ ತಿಂದ್ಕೊಂಡು ನೆಕ್ಸ್ಟ್ ಬಂದು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದೆ. ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂತೇಳಿ ನಾನು ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಬೋದು ನಾನು ಚಟ್ನಿನ. ಕಡಲೆ ಬೀಜ ಮತ್ತು ಕಡಲೆಬೇಳೆ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ. ಚಟ್ನಿ ರೆಡಿ ಆದಮೇಲೆ ನೆಕ್ಸ್ಟ್ ಸಿಂಪಲ್ಲಾಗಿ ನಾನು ಬೇಗನೆ ಆಗೋವಂಥ ಬೇಗ ಅಂತೀನಿ ಚೆನ್ನಾಗಿ ಬರೋ ಅಂಥ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟಿಗೆ ಹೆಂಚ್ಕಾಯ್ದ್ಮೇಲೆ ಈ ಥರ ಸ್ವಲ್ಪ ಈರುಳ್ಳಿನ ಸವರ್ಕೊಂಡು ಆಮೇಲೆ ನೋಡ್ಬೋದು ನಾನು ಈ ಥರ ಹೆಂಚಿನ ಮೇಲೆ ರೊಟ್ಟಿನ ಹಾಕ್ತೀನಿ. ರೊಟ್ಟಿ ಹಾಕೋಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಹಾಗೂ ರೊಟ್ಟಿ ತಿನ್ನೋಕ್ಕೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನನಗೆ ರೊಟ್ಟಿ ಹಾಕೋಕ್ಕೆ ಕಷ್ಟನೇ, ಆದ್ರೂ ಯಾರಾದರೂ ಹಾಕ್ಕೊಟ್ಟು ತುಂಬ ಇಷ್ಟಪಟ್ಟು ತಿಂತೀನಿ. ನನಗೆ ರೊಟ್ಟಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದ್ರಾಗೂ ಶೇಂಗಾ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ರೊಟ್ಟಿ ಆದಮೇಲೆ ಸ್ವಲ್ಪ ಜ್ಯೂಸ್ ಮಾಡ್ತಾಯಿದ್ದೀನಿ. ಕರ್ಬೂಜ ಜ್ಯೂಸು ಮತ್ತು ನಾನು ಮ್ಯಾಂಗೋ ಸೀಸನ್ ಏನೇನು ಆಗೋಗ್ತೈತಲ್ಲ, ಹಾಗಾಗಿ ಮ್ಯಾಂಗೋ ಜ್ಯೂಸು ಮತ್ತು ಕರ್ಬೂಜ ಜ್ಯೂಸ್ 2 ಮಾಡಿದ್ದೆ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಅವ್ರು ಕುಟ್ಕೊತಾರೆ. ನೋಡ್ಬೋದು ನಾನು ಇಲ್ಲಿ ಐಸೆಲ್ಲ ಹಾಕಿ ಮಾಡಿದ್ದೀನಿ. ಚಳಿ ಇದೆ, ಬಟ್ ಹಾಗೂ ಜ್ಯೂಸ್ ಕುಡಿಬೇಕಾದ್ರೆ ನಂಗೆ ತಣ್ಣಗಿರಬೇಕು. ಜ್ಯೂಸ್ ಆದಮೇಲೆ ನೆಕ್ಸ್ಟು ನಾನು ಜ್ಯುವೆಲ್ಲರಿ ಶಾಪಿಂಗ್ ಮಾಡ್ಬೇಕಂತೇಳಿ ಚಿಕ್ಕದೊಂದು ಸೇವಿಂಗ್ಸ್ ಇತ್ತು. ನೋಡಿದೆ ಯಾವ ಅಷ್ಟಾಗಿ ಡಿಸೈನ್ ಇಷ್ಟ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಬರ್ಬೇಕಾದ್ರೆ ಬ್ಲೌಸ್ನ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದೆ ಫ್ರೆಂಡ್ಸ್. ಬ್ಲೌಸ್ ವರ್ಕ್ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಡಿಸೈನು ಚೆನ್ನಾಗಿದೆ, ಸಿಂಪಲ್ಲಾಗಿತ್ತು. ನೋಡ್ಬೋದು ಬ್ಯಾಕ್ ಡಿಸೈನ್ ಹೇಗಿದೆ ಅಂತೇಳಿ. ತುಂಬ ಕಡಿಮೆ ಪ್ರೈಸಲ್ಲಿ ನಮಗೆ ಅವರು ವರ್ಕ್ ಮಾಡಿಕೊಡ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕೇಳಿ ಫ್ರೆಂಡ್ಸ್, ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ಬೋದು ಡಿಸೈನು 2 ಒಂದೊಂಥರ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡಿಸೈನ್ ಕೂಡ. ಒಂದು ದಿವಸದಲ್ಲಿ ನಾನು ಎಷ್ಟೆಲ್ಲ ಕೆಲಸನ ಮಾಡ್ಕೊಬೋದು ಹೌಸ್ ವೈಫ್ ಆಗಿ ಅಂತೇಳಿ ನಿಮ್ಮ ಹತ್ರ ಚಿಕ್ಕದಾಗಿ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡ್ಬೋದು ನಿಮಗೆ ಈ 2 ಡಿಸೈನಲ್ಲಿ ಯಾವ ಡಿಸೈನ್ ತುಂಬ ಇಷ್ಟ ಆಯಿತು, ಯಾವ ಡಿಸೈನ್ ಚೆನ್ನಾಗಿದೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಬ್ಲೌಸ್ ಇಸ್ಕೊಂಡು ಬರಬೇಕಾದ್ರೆ SSITಲಿ ನಮಗೆ ಒಂದು ತುಂಬ ಚೆನ್ನಾಗಿರೋಂಥ ಡೆಸರ್ಟ್ ಐಲ್ಯಾಂಡ್ ಸಿಕ್ಕಿತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋಗಿದ್ದೆ. ಆ ಡೆಸರ್ಟ್ ಐಲ್ಯಾಂಡ್ಗೆ ತುಂಬ ಚೆನ್ನಾಗಿ ಹೈಜಿನಿಕ್ಕಾಗಿ ನಮಗೆ ಅವರು ಮಾಡಿಕೊಡ್ತಾರೆ ಫ್ರೆಂಡ್ಸ್. ನಾನು ಹಾಕಿರೋ ಅಂಥ ವೀಡಿಯೋಸಲ್ಲಿ ಯಾವುದೂ ಪ್ರಮೋಷನ್ ವೀಡಿಯೋ ಅಲ್ಲ. ನಾನು ಹೋಗಿರೋ ಅಂಥ ಜಾಗದಾಗೆ ಸ್ಮಾಲ್ ಕ್ಲಿಪ್ಪರ್ಸ್ನ ನಾನು ಕ್ಲಿಕ್ ಮಾಡ್ಕೊಂಡಿದ್ದೆ, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ನಾನು ಒಂದು ದಿವಸದಲ್ಲಿ ಎಷ್ಟು ತಿಂತೀನಿ, ಎಷ್ಟು ಕೆಲಸ ಮಾಡ್ತೀನಿ, ಎಷ್ಟು ಥರ ಇದು ಮಾಡ್ತೀನಿ ಅಂತೇಳಿ ನಾನು ಫಸ್ಟಿಗೆ ಈ ಥರ ಚಾಕ್ಲೇಟ್ ಲಾವಾ ಐಸ್ ಕ್ರೀಮ್ನ ತೊಗೊಂಡಿದ್ದೆ. ಟೇಸ್ಟ್ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ನಾನು ನೆಕ್ಸ್ಟು ವೆಫಲ್ಸ್ನ ತೊಗೊಂಡಿದ್ದೆ. ವೆಫಲ್ಸ್ಗೆ ಐಸ್ ಕ್ರೀಮ್ ಹಾಕ್ಸ್ಕೊಂಡು ಚಾಕೋ ಚಿಪ್ಸ್ನ ಹಾಕ್ಸ್ಕೊಂಡಿದ್ದೆ, ಅದು ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ನಾನು ಈಗ 2 ಸ್ವೀಟ್ ತಿಂದಮೇಲೆ ಏನಾದರೂ ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕಂತೇಳಿ ನೆಕ್ಸ್ಟು ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಪ್ರೈಸು ಕೂಡ ತುಂಬ ಅಫೋರ್ಡಬಲ್ ಆಗೇ ಇದೆ. ಆ ಪ್ರೈಸ್ ಏನು ತೀರಾ ಅಂಥ ಜಾಸ್ತಿ ಏನೂ ಇಲ್ಲ, ಕಮ್ಮಿ ಪ್ರೈಸಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಮತ್ತು ಅವರು ತುಂಬ ಹೈಜಿನಿಕ್ ಆಗಿದ್ದಾರೆ.
ಅದೇ ಹಾಗೆ ನಾನು ಐಸ್ ಕ್ರೀಮ್ ತಿನ್ಕೊತ ಬರ್ತಾ ಸಂಜೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಾಗೆ ದಾರಿಲಿ ಬರಬೇಕಾದ್ರೆ ಅಲ್ಲಿ ಚಿಕನ್ ತಿನ್ಬೇಕು ಅನ್ನಿಸ್ತು ನನಗೆ. ಐಸ್ ಕ್ರೀಮು ಸ್ಯಾಂಡ್ವಿಚ್ ಎಲ್ಲ ತಿಂದು ಸ್ವಲ್ಪ ಬಾಯಿ ಸಪ್ಪೆ ಸಪ್ಪೆ ಅನ್ನಿಸ್ತಿತ್ತು. ಅಂದರೆ ಟೇಸ್ಟ್ ಚೆನ್ನಾಗಿತ್ತು, ಹಾಗೂ ನನಗೆ ಚಿಕನ್ ತಿಂದರಷ್ಟು ಖುಷಿ ಆಗೋಲ್ಲ. ನೆಕ್ಸ್ಟ್ ನಾನು ಚಿಕನ್ ಅಂಗಡಿಗೆ ಹೋಗಿದ್ದೆ, ರೋಡ್ ಸೈಡಲ್ಲೇ ಫ್ರೆಂಡ್ಸ್. ನಾನು ಯಾವ ರೆಸ್ಟೋರೆಂಟ್ಗೂ ಹೋಗಿರಲಿಲ್ಲ. ಈ ಥರ ನಾನು ಚಿಕನ್ ಕಬಾಬು ಮತ್ತು ಪೆಪ್ಪರ್ ಡ್ರೈ ಚಿಕನ್ ತಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸ್ಪೈಸಿಯಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಬಿರಿಯಾನಿನೂ ಕೂಡ ಆರ್ಡ್ರ್ ಮಾಡಿದ್ದೆ. ಇದೆಲ್ಲ ಆಗೋಷ್ಟೊತ್ತಿಗೆ ಒಂದು 7 ಆಗಿತ್ತು ಫ್ರೆಂಡ್ಸ್. ಬಂದು ತಿರ್ಗಿ ನಾನು ಬೆಳಗ್ಗೆ ಸ್ನ್ಯಾಕ್ಸಿಗೆ ಲಂಚ್ ಬಾಕ್ಸಿಗೆ ಬಿಸ್ಕೆಟ್ ಬೇಕಂತೇಳಿ ಬಿಸ್ಕೆಟ್ ಮಾಡಿ ತಿರ್ಗಿ ಮನೆಯಲ್ಲಿ ಮಕ್ಕಳು ಏನಾದ್ರು ತಿನ್ನೋಕೆ ಬೇಕು ಅಂತಿದ್ರು. ಆಗ ಬಂದು ನಾನು ಗೋಬಿ ಮಂಚೂರಿ ಮಾಡಿ, ಗೋಬಿ ಮಂಚೂರಿನ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ಬೋದು ನಂದು ಎಲ್ಲ ಕೆಲಸ ಆದಮೇಲೆ ನಾನು ಲಾಸ್ಟಿಗೆ ಮಾಡೋ ಅಂತಲೇ ಸೀರೆ ಕುಚ್ಚು ಹಾಕೋ ಅಂಥ ಕೆಲಸ. ಇದು ಬಂದು ನನ್ನ ಫೇವ್ರೆಟ್ ಕೆಲಸ. ನಾನು ಎಲ್ಲ ಥರ ಕೆಲಸನೂ ಮಾಡ್ತೀನಿ ಫ್ರೆಂಡ್ಸ್. ಸಾರಿ, ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಸ್ವಲ್ಪ ನೆಗಡಿ ಕೆಮ್ಮು ಆಗಿದೆ. ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಏನೂ ಅಂದ್ಕೊಬೇಡಿ. ನಿಮಗೆ ಯಾರಾನ ಸ್ಯಾರಿ ಕುಚ್ಚು ಕಲಿಯೋ ಅಂತ ಇಷ್ಟೇ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಾನು ಬೇಕಂದರೆ ನಿಮಗೆ ಆನ್ಲೈನಲ್ಲಿ ಕೂಡ ತುಂಬ ಸಿಂಪಲ್ಲಾಗಿ ಕುಚ್ಚನ್ನ ಹಾಕೋದು ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ. ಮತ್ತು ಪ್ರೈಸಸ್ ಕೂಡ ನಾವು ಯಾವ ಕುಚ್ಚಿಗೆ ಯಾವ ಥರ ಪ್ರೈಸ್ ಮಾಡಬೇಕು ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ಬೋದು 2 ಸೀರೆ ಕುಚ್ಚನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇವೆರಡರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಂದು 2 ಸೀರೆ ಕುಚ್ಚಸ್ನ ಹಾಕಿ ಆದಮೇಲೆ ನೆಕ್ಸ್ಟ್ ನಾವು ಡಿನ್ನರ್ಗೆ ಏನಾದ್ರು ಮಾಡಬೇಕಲ್ಲ. ನಾನು ಡಿನ್ನರ್ ತಿನ್ನೋಂಥ ಅವಶ್ಯಕತೆ ನನಗೇನು ಇರಲಿಲ್ಲ, ಹೊಟ್ಟೆ ಫುಲ್ ಲೋಡಾಗಿತ್ತು. ಮನೇಲಿ ಇರೋರಿಗೆ ಬೇಕು ಅಂತೇಳಿ ಚಪಾತಿನೂ ಕೂಡ ಪನ್ನೀರ್ ಮಾಡಿಕೊಟ್ಟಿದ್ದೆ, ಪನ್ನೀರ್ ಗ್ರೇವಿನ. ನಾನು ಲಾಸ್ಟಿಗೆ ಮನಿಕಬೇಕಾದ್ರೆ ಕೈಗೆ ಮೆಹಂದಿ ಹಾಕಿಸ್ಕೊತಾ ಇದ್ದೆ. ಫಂಕ್ಷನ್ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಮೆಹಂದಿ ಹಾಕಿಸ್ಕೊಬೇಕಂತ ತುಂಬ ಇಷ್ಟ ಆಗ್ತಾಯಿತ್ತು. ಹಾಗಾಗಿ ಮೆಹಂದಿನ ಹಾಕಿಸ್ಕೊತಾ ಇದ್ದೆ ಫ್ರೆಂಡ್ಸ್. ಯಾರ್ಯಾರಿಗೆ ತುಂಬ ನಂದು ಡೇ ಇನ್ ಮೈ ಲೈಫ್ ವಿಡಿಯೋ ಇಷ್ಟ ಆಯಿತು, ಇದೇ ಥರ ವಿಡಿಯೋ ಬೇಕು ಅನ್ನೋ ನನಗೆ ಕಮೆಂಟಲ್ಲೇ ತಿಳಿಸಿ ಫ್ರೆಂಡ್ಸ್. ನೋಡೋಣ ನಿಮ್ಮ ರಿಯಾಕ್ಷನ್, ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತೇಳಿ. ಒಂದಿನ ರೊಟೀನ್ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ಲು ಬ್ಯುಸಿ ಇರ್ತೀನಿ ಫ್ರೆಂಡ್ಸ್, ಯಾವಾಗಲೂ ತುಂಬ ಬ್ಯುಸಿ ಇರ್ತೀನಿ. ಈ ಥರ ವೀಡಿಯೋಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೂ ನೋಡೋಣ ಅಂತೇಳಿ ಮಾಡಿದ್ದೀನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ ಸ್ಟೈಲ್ ವಿಡಿಯೋ ನನ್ನ ವಿಡಿಯೋದಾಗ ಏನಾದರೂ ತಪ್ಪಿದರೆ ಪ್ಲೀಸ್ ಒಂದು ಕ್ಷಮೆ ಇರಲಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಂದು ವಾಚಿಂಗ್ ಅವರ್ಸ್ ಬೇಗ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಏನೋ ಬೇಗ ಆದರೂ ವಾಚಿಂಗ್ ಅವರೇ ಮುಗಿತಾಯಿಲ್ಲ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ, ಜಾಸ್ತಿ ಎಲ್ಲರೂ ವ್ಯೂಸ್ ಬರೋ ಥರ ಮತ್ತು ವಿಡಿಯೋನ ಫುಲ್ಲು ನೋಡಿ ನಂದು ಬೇಗ ವಾಚಿಂಗ್ ಅವರ್ನ ಕಂಪ್ಲೀಟ್ ಮಾಡಿಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋನ ಹಾಕೋಕ್ಕೆ ನಾನು ಇಷ್ಟಪಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.